ಪ್ರಿಯ ನಿರೀಕ್ಷಕರೇ ನಮಸ್ಕಾರ. ಬೀರ್ಬಲ್ನ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ಜಗದೀಪ್ ಧನ್ಕರ್ ರಾಜೀನಾಮೆಯಲ್ಲಿ ಈಗ ಒಂದು ದೊಡ್ಡ ಟ್ವಿಸ್ಟ್ ಬಂದಿದೆ. ಒಂದು ಕಡೆ ಆಜ್ ತಕ್ನ ಪತ್ರಕರ್ತ ಹಿಮಾಂಶು ಶುಕ್ಲಾ ಅವರು ಧನ್ಕರ್ ರಾಜೀನಾಮೆಯ ಹಿಂದಿನ ಒಂದಷ್ಟು ರಹಸ್ಯಗಳನ್ನು ತೆರೆದಿಟ್ರೆ, ಇನ್ನೊಂದು ಕಡೆ NDTV ಕೂಡ ಇದೇ ವರದಿಗಳನ್ನು ಮಾಡ್ತಾ ಇದೆ. ಈ ಎರಡೂ ವರದಿಗಳ ನಡುವೆ ಸಾಮ್ಯತೆ ಕೂಡ ಇದೆ. ಇದರ ಬಗ್ಗೆ ಈಗ ಡೀಟೇಲ್ ಆಗಿ ಮಾತಾಡ್ತಾ ಹೋಗ್ತೀನಿ. ಜಗದೀಪ್ ಧನ್ಕರ್ ಅವರು ಮೋದಿ ಅವರನ್ನು ಕೆಳಗಿಳಿಸೋದಕ್ಕೋಗಿ ತಾವೇ ತೋಡಿಕೊಂಡ ಗುಂಡಿಯಲ್ಲಿ ತಾವೇ ಬಿದ್ದ ಕತೆ ಇದು. ಅದರ ಇನ್ಸೈಡ್ ಸ್ಟೋರಿಯನ್ನು ಇಂಚಿಂಚಾಗಿ ಈಗ ನಾವು ನಿಮ್ಮ ಮುಂದೆ ಇಡ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ವೀಕ್ಷಕರೇ, ನೀವು ಯೋಚನೆ ಮಾಡಿ, ಯಾವ ಪ್ರಧಾನಿ ಇವರನ್ನು ವೈಸ್ ಪ್ರೆಸಿಡೆಂಟ್ ಮಾಡಿದ್ರೋ ಅವರಿಗೆ ಧನ್ಕರ್ ಅವರು ಆರ್ಡರ್ ಮಾಡೋದಕ್ಕೆ ಶುರು ಮಾಡಿಕೊಂಡಿದ್ರು. ಕಾಂಗ್ರೆಸ್ ಏನು ಹೇಳುತ್ತೋ ಧನ್ಕರ್ ಅವರು ಅದನ್ನು ಕೇಳೋದಕ್ಕೆ ಶುರು ಮಾಡ್ಕೊಳ್ತಾರೆ. ಅಂದರೆ ಕಾಂಗ್ರೆಸ್ ಹೇಳುತ್ತೆ, ಆಪರೇಷನ್ ಸಿಂಧೂರ್ ಬಗ್ಗೆ ನರೇಂದ್ರ ಮೋದಿ ಅವರಿಗೆ ರಾಜ್ಯಸಭೆಯಲ್ಲಿ ಮಾತಾಡೋದಕ್ಕೆ ಕೇಳಿ ಅಂತ. ಜಗದೀಪ್ ಧನ್ಕರ್ ಕಿರಣ್ ರಿಜಿಜುಗೆ ಆದೇಶವನ್ನು ಮಾಡ್ತಾರೆ, ಹೋಗಿ ಪ್ರಧಾನಮಂತ್ರಿಗಳಿಗೆ ಕೇಳಿ ಅವ್ರು ಯಾವಾಗ ಮಾತಾಡ್ತಾರೆ, ವಿರೋಧ ಪಕ್ಷ ಕೇಳ್ತಾ ಇದೆ ಅಂತ ಹೇಳಿ ಅಂತ. ಪ್ರಧಾನಮಂತ್ರಿಗಳು ಯಾವ ವಿಷಯದ ಬಗ್ಗೆ ಯಾವಾಗ ಮಾತಾಡಬೇಕು ಅಂತ ಕಾಂಗ್ರೆಸ್ ಆಗಲಿ ವೈಸ್ ಪ್ರೆಸಿಡೆಂಟ್ ಆಗಲಿ ಡಿಸೈಡ್ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಹಂಗಿದ ಮೇಲೆ ಪ್ರಧಾನಮಂತ್ರಿಗೆ ಆರ್ಡರ್ ಮಾಡೋಕ್ಕೆ ಅಧಿಕಾರ ಕೊಟ್ಟವ್ರು ಯಾರು? ಜಗದೀಪ್ ಧನ್ಕರ್ಗೆ. ಯಾವ ವಿಷಯದ ಬಗ್ಗೆ ಯಾವಾಗ ಮಾತಾಡಬೇಕು ಅನ್ನೋದು ಸರ್ಕಾರ ಡಿಸೈಡ್ ಮಾಡುತ್ತೆ. ಪ್ರಧಾನಮಂತ್ರಿ ಅಂದರೆ ಅವರಿಗೆ ಅವರದ್ದೇ ಆದಂತಹ ಪ್ರೋಟೋಕಾಲ್ ಇರುತ್ತೆ. ಹೀಗಿರುವಾಗ ವಿರೋಧ ಪಕ್ಷಗಳು ಹೇಗೆ ಪ್ರಧಾನಮಂತ್ರಿ ಅವರು ಮಾತಾಡಲೇಬೇಕು ಅಂತ ನಿರ್ಧಾರ ಮಾಡ್ತವೆ? ಕಳೆದ ವಿಡಿಯೋಗಳಲ್ಲೂ ಕೂಡ ತುಂಬ ಸಲ ಹೇಳಿದ್ವಿ, ಭಾರತದ ಇತಿಹಾಸದಲ್ಲೇ ಇಂತಹ ಒಂದು ವಿಧಾಯ ಯಾವ ಉಪರಾಷ್ಟ್ರಪತಿಗೂ ಕೂಡ ಸಿಕ್ಕಿರಲಿಲ್ಲ ಭಾರತದಲ್ಲಿ. ಅಂಥ ಹೀನಾಯವಾದ ವಿಧಾಯ ಇದು ಅಂತ. ಈಗ ನೋಡಿ, ಕಾಂಗ್ರೆಸ್ಸಿಗರು ಅವ್ರ ಜೊತೆಗಿಲ್ಲ, BJP ಅಂತೂ ಇಲ್ಲವೇ ಇಲ್ಲ. ಜಗದೀಪ್ ಧನ್ಕರ್ ಏಕಾಂಗಿಯಾಗಿಬಿಟ್ಟಿದ್ದಾರೆ. ಒಂದೇ ಒಂದು ಮಾತು ಆಡದೆ ಕಣ್ಮರೆಯಾಗಿದ್ದಾರೆ. ಧನ್ಕರ್ ಭ್ರಮೆಯಲ್ಲಿದ್ದರು ಪಾಪ, ಇವರ ರಾಜೀನಾಮೆಯ ನಂತರ ದೇಶದಲ್ಲಿ ಕೋಲಾಹಲ ಆಗುತ್ತೆ ಅಂತ. ಆದರೆ ಅಂಥದ್ದೇನೂ ಆಗಲೇ ಇಲ್ಲ, ಎಲ್ಲ ನಾರ್ಮಲ್ ಆಗಿಯೇ ಇತ್ತು. ಇವರ ಪಿತೂರಿ ಮತ್ತು ಷಡ್ಯಂತ್ರದ ಕುರಿತು ಆಲ್ರೆಡಿ ನಾವು 3-4 ವಿಡಿಯೋಗಳಲ್ಲಿ ಹೇಳಿದ್ದೀವಿ ಡೀಟೇಲ್ ಆಗಿ. ಆದರೆ ಈಗ ಇನ್ನೊಂದು ಹೊಸ ಆಟ ಬಯಲಾಗಿದೆ. ರಾಜೀನಾಮೆಗೆ ಕನೆಕ್ಟ್ ಆಗಿರುವಂತಹ ವಿಷಯ ಇದು. ರಾಜ್ಯಸಭೆಯಲ್ಲಿ ಆಪರೇಷನ್ ಸಿಂಧೂರ್ ಚರ್ಚೆ ನಡೆಯುವಾಗ ಅಮಿತ್ ಶಾ ಅವರು ಮಾತಾಡ್ತಾರೆ. ಮಲ್ಲಿಕಾರ್ಜುನ್ ಖರ್ಗೆ ಪ್ರಧಾನಿ ಮೋದಿ ಅವರು ಬಂದಿಲ್ಲ, ಮಾತಾಡಿಲ್ಲ ಅಂತ ಹೇಳುವಾಗ ಅಮಿತ್ ಶಾ ಅವ್ರು ಹೇಳ್ತಾರೆ, ಮೊದಲು ನೀವು ನನ್ನನ್ನು ಎದುರಿಸಿ ಆಮೇಲೆ ಮೋದಿ ಅವರು ಬರ್ತಾರೆ ಅಂತ. ಕೇಳಿಸ್ಕೊಳ್ಳಿ ಒಮ್ಮೆ ಆ ಭಾಷಣವನ್ನು. आपकी जो डिमांड है उसी का जवाब दे रहा हूं. माननीय अध्यक्ष जी, PM साहब इनकी ऑफिस में ही है. उनको ज्यादा सुनने का शौक है क्या? भाई मेरे से निपट रहा है, काहे को प्रधानमंत्री जी को बुला रहे हो? और तकलीफ होगी, ये समझते नहीं है साहब. ವಿರೋಧ ಪಕ್ಷ ಅಂದ್ಕೊಂಡಿತ್ತು ಪ್ರಧಾನಮಂತ್ರಿಗಳು ರಾಜ್ಯಸಭೆಯಲ್ಲಿ ಮಾತಾಡಬೇಕು ಅಂತ. ಅದೇ ರೀತಿ ಜಗದೀಪ್ ಧನ್ಕರ್ ಅವರು ಕೂಡ ಅಂದ್ಕೊಂಡಿದ್ರು ಪ್ರಧಾನಿ ಮೋದಿಜಿ ಮಾತಾಡಬೇಕಿಲ್ಲಿ ಅಂತ. ಆದರೆ ಮೋದಿಜಿ ಬಂದಿರಲಿಲ್ಲ, ಬರುವಷ್ಟರಲ್ಲಿ ಧನ್ಕರ್ ಅವರೇ ಇರಲಿಲ್ಲ. ಜುಲೈ 21 ಸಂಜೆ 4:30ಕ್ಕೆ ಸರ್ಕಾರ ಧನ್ಕರ್ ಅವರ ಮೇಲೆ ಅವಿಶ್ವಾಸ ನಿರ್ಣಯವನ್ನು ತರೋದಕ್ಕೆ ಮುಂದಾಗಿತ್ತು. ಅದಕ್ಕಾಗಿ ಸಹಿಗಳನ್ನು ಕೂಡ ಹಾಕಲಾಗಿತ್ತು. ಇದಾದ ಮೇಲೆ ಧನ್ಕರ್ ರಾಜೀನಾಮೆ ಕೊಡಲೇಬೇಕಾಯಿತು. ಧನ್ಕರ್ ಅವರಿಗೆ ವಿನಾಶಕಾಲೇ ವಿಪರೀತ ಬುದ್ಧಿ ಅನ್ನೋ ಹಾಗಾಗಿತ್ತು. NDAಯ ಯಾವ ಮಂತ್ರಿಗಳನ್ನು ಕೂಡ ಧನ್ಕರ್ ಅವರು ಬಿಟ್ಟಿರಲಿಲ್ಲ. ಎಲ್ರಿಗೂ ಬೈದಿದ್ದಾರೆ, ಅವಮಾನ ಮಾಡಿದ್ದಾರೆ. ಇವರನ್ನ ಹುದ್ದೆಯಿಂದ ಕೆಳಗಿಳಿಸೋದಕ್ಕೆ ಅವಿಶ್ವಾಸ ನಿರ್ಣಯಕ್ಕೆ NDA ಮುಂದಾದಾಗ ಎಲ್ಲ ಸಂಸದರು ಸಹಿ ಹಾಕಿದ್ರಂತೆ. ಜೊತೆಗೆ ಮೋದಿ ಅವರ ಹತ್ರ ಹೋಗಿ ಮಂತ್ರಿಗಳೊಂದಿಗೆ ಇವ್ರು ಯಾವ್ಯಾವ ರೀತಿ ನಡ್ಕೊಡ್ತಿದ್ರು, ಹೆಂಗೆ ಅವಮಾನ ಮಾಡಿದ್ರು ಅನ್ನೋದನ್ನು ಹೇಳ್ತಾ ಹೋಗ್ತಾರೆ. ಮೋದಿ ಅವರು ಅಮಿತ್ ಶಾಗೆ ಈ ವಿಷಯವನ್ನು ತಿಳಿಸ್ತಾರೆ. ಆಗ ರಾಜನಾಥ್ ಸಿಂಗ್, JP ನಡ್ಡಾ, ಕಿರಣ್ ರಿಜಿಜು ಎಲ್ಲರೂ ಕೂಡ ನರೇಂದ್ರ ಮೋದಿ ಅವರ ನಿವಾಸದಲ್ಲಿ ಮಾತುಕತೆ ಮಾಡ್ತಾರೆ.
ಒಮ್ಮೆ ಒಬ್ಬ ಸಚಿವರು ಧನ್ಕರ್ ಅವರಿಗೆ ಹೇಳ್ತಾರೆ, ನೀವು ಈ ರೀತಿ ಬೈಯೋದು ಅವಮಾನ ಮಾಡೋದನ್ನು ನಾನು ಒಬ್ಬನೇ ಇದ್ದಾಗ ಇಟ್ಕೊಳ್ಳಿ, ಸಚಿವರ ಮುಂದೆ ಹೀಗೆ ಅವಮಾನ ಮಾಡಬೇಡಿ ಅಂತ. ನೋಡಿ ಧನ್ಕರ್ ಎಷ್ಟು ಕೆಟ್ಟದಾಗಿ ಮಂತ್ರಿಗಳ ಜೊತೆ ನಡ್ಕೊಳ್ತಾ ಇದ್ರು ಅಂತ. ಜನಗಳಿಂದ ಚುನಾಯಿತರಾದ ಮಂತ್ರಿಗೆ ಅವಮಾನ ಮಾಡುವಷ್ಟು ದೊಡ್ಡವನ ನಾನು ಅಂದ್ಕೊಂಡ್ಬಿಟ್ಟಿದ್ರು. ಯಾಕಂದರೆ ಅವರ ಪ್ರಕಾರ ರಾಷ್ಟ್ರಪತಿ ಬಿಟ್ಟರೆ ಅವರೇ ಮೇಲಲ್ವೇ. ಜುಲೈ 21 ಮಧ್ಯಾಹ್ನ 12:30 ಬಿಸ್ನೆಸ್ ಅಡ್ವೈಸರಿಯ ಮೀಟಿಂಗ್ ನಡೆಯುತ್ತೆ ಒಂದು. ಆಜ್ ತಕ್ನ ಪತ್ರಕರ್ತರ ಪ್ರಕಾರ JP ನಡ್ಡಾ, ಕಿರಣ್ ರಿಜಿಜು, ಅರ್ಜುನ್ ರಾಮ್ ಮೇಘ್ವಾಲ್, ಎಲ್ ಮುರುಗನ್ ಈ ಮೀಟಿಂಗ್ನಲ್ಲಿ ಉಪಸ್ಥಿತರಿದ್ದರು. ಆಗ ಧನ್ಕರ್ ಹೇಳ್ತಾರೆ, ವಿರೋಧ ಪಕ್ಷ ಡಿಮ್ಯಾಂಡ್ ಮಾಡ್ತಿದೆ ಆಪರೇಷನ್ ಸಿಂಧೂರ್ ಬಗ್ಗೆ ಮೋದಿ ಅವರು ಮಾತಾಡಬೇಕು ಅಂತ. ಅದನ್ನು ಆರ್ಡರ್ ರೀತಿಯಾಗಿ ಹೇಳ್ತಾರೆ. ಕಾನೂನಿನ ಬಗ್ಗೆ ಜ್ಞಾನ ಇರೋರು ಈ ರೀತಿಯಾಗಿ ಮಾತಾಡ್ತಾರ? ಪ್ರಧಾನಮಂತ್ರಿಗಳಿಗೆ ಆರ್ಡರ್ ಮಾಡುವಷ್ಟು ಅಧಿಕಾರವನ್ನು ಉಪರಾಷ್ಟ್ರಪತಿಗಳಿಗೆ ಕೊಟ್ಟವ್ರು ಯಾರು? ಆಗ ರಿಜಿಜು ಹೇಳ್ತಾರೆ, ಯಾರು ಮಾತಾಡಬೇಕು, ಯಾವಾಗ ಮಾತಾಡಬೇಕು ಅನ್ನೋದನ್ನು ಸರ್ಕಾರ ನಿರ್ಧರಿಸುತ್ತೆ, ನೀವಲ್ಲ ಅಂತ. ಧನ್ಕರ್ ಅವರು ಅಷ್ಟಕ್ಕೆ ಸುಮ್ಮನೆ ಕೂಡ ಆಗಲಿಲ್ಲ. ಹೋಗಿ ಮೋದಿಯವರನ್ನೇ ಕೇಳ್ಕೊಂಡು ಬನ್ನಿ, ಮಾತಾಡ್ತಾರಾ ಇಲ್ವಾ ಅಂತ ಹೇಳಿಬಿಟ್ಟಿದ್ರು. ರಿಜಿಜು ಅವರು ಈ ವಿಷಯವನ್ನು ಮೋದಿಯವರ ಹತ್ರ ಹೇಳ್ಕೊಳ್ತಾರೆ. ಆಗ ಮೋದಿಯವರಿಗೆಲ್ಲ ಅರ್ಥ ಆಗುತ್ತೆ, ಇವರನ್ನು ತುಂಬ ತಲೆ ಮೇಲೆ ಕೂರಿಸ್ಕೊಂಡ್ಬಿಟ್ವಿ ನಾವು ಅಂತ. ಅಮಿತ್ ಶಾ ಕೂಡಲೇ ಹೇಳಿ ಮೀಟಿಂಗ್ ನಡೆಸ್ತಾರೆ. ವೀಕ್ಷಕರೇ, ಸುಮಾರು 6-7 ತಿಂಗಳಿಂದ ಸರ್ಕಾರದ ಜೊತೆ ಧನ್ಕರ್ ಅವರ ಕೋಆರ್ಡಿನೇಷನ್ನೇ ಸರಿ ಇರಲಿಲ್ಲ. ಅದರ ಬಗ್ಗೆ ಕೂಡ ಚರ್ಚೆಗಳು ನಡೆಯುತ್ತೆ. ಅದೆಲ್ಲದರ ನಂತರ ಧನ್ಕರ್ ವಿರುದ್ಧ ನೋ ಕಾನ್ಫಿಡೆನ್ಸ್ ಮೋಷನ್ ತರೋದಕ್ಕೆ ನಿರ್ಧಾರ ಮಾಡಲಾಗುತ್ತೆ. ಎಲ್ಲ ಸಂಸದರ ಸಹಿಗಳನ್ನು ರಾಜನಾಥ್ ಸಿಂಗ್ ಅವರು ಹಾಕಿಸ್ತಾರೆ. ಇದರ ಮಧ್ಯೆ ನ್ಯಾಯಾಧೀಶರಾದ ಯಶವಂತ್ ವರ್ಮಾ ಅವರ ಪ್ರಸ್ತಾವನೆಯನ್ನು ಧನ್ಕರ್ ಅವರು ರಾಜ್ಯಸಭೆಯಲ್ಲೇ ಸ್ವೀಕಾರ ಕೂಡ ಮಾಡಿಬಿಟ್ಟಿದ್ರು. ಆಗ ಸರ್ಕಾರ ಹೇಳುತ್ತೆ, ನೀವಾಗಿಯೇ ಆರೋಗ್ಯದ ಸಮಸ್ಯೆ ಕೊಟ್ಟು ರಾಜೀನಾಮೆ ಕೊಟ್ಟುಬಿಡಿ, ಇಲ್ಲ ಅಂದರೆ ಅವಿಶ್ವಾಸ ನಿರ್ಣಯವನ್ನು ನಿಮ್ಮ ಮೇಲೆ ತರ್ತೀವಿ ಅಂತ. ಆಗ ಧನ್ಕರ್ ಅವರು ಟ್ವಿಟರ್ನಲ್ಲಿ ಆರೋಗ್ಯ ಸಮಸ್ಯೆಯಿಂದ ರಾಜೀನಾಮೆ ಕೊಡ್ತಿದ್ದೀನಿ ಅಂತ ಹಾಕ್ಕೊಳ್ತಾರೆ. ಅದಕ್ಕೂ ಮೊದಲು ದ್ರೌಪದಿ ಮುರ್ಮು ಅವರಿಗೆ ರಾಜೀನಾಮೆ ಪತ್ರವನ್ನು ನೀಡಿ ಆಗಿತ್ತವರು. ಈ ವಿಷಯದ ಬಗ್ಗೆ ಸದನದಲ್ಲಿ ಅಮಿತ್ ಶಾ ಅವರು ಮಾತಾಡ್ತಾರೆ. ಇಂಡೈರೆಕ್ಟ್ ಆಗಿಯೇ ಹೇಳ್ತಾರೆ ಕೇಳಿ. ಮಾನ್ಯ ಅಧ್ಯಕ್ಷರೇ, ಪ್ರಧಾನಿ ಮೋದಿ ಅವರು ಅವರ ಆಫೀಸ್ನಲ್ಲೇ ಇದ್ದಾರೆ. ನಿಮಗೆ ಪ್ರಶ್ನೆ ಕೇಳುವಷ್ಟು ಶೋಕಿ ಇದ್ದರೆ ಮೊದಲು ನನ್ನ ಹತ್ರನೇ ಕೇಳಿ ಬಗೆಹರಿಸ್ಕೊಳ್ಳಿ. ಇದಕ್ಯಾಕೆ ಪ್ರಧಾನಮಂತ್ರಿಗಳನ್ನು ಕರೆಸುವ ಪ್ರಯಾಸ ಮಾಡ್ತೀರಾ ಅಂತ. ಅವರನ್ನು ಕರೆಸೋಕೆ ಪ್ರಯತ್ನ ಮಾಡಿದ್ರೆ ಸಮಸ್ಯೆ ನಿಮಗೆ ಆಗೋದು ಅಂತ ಅಮಿತ್ ಶಾ ಅವರು ಹೇಳ್ತಾರೆ. ಆಗ ಇಡೀ ಕಾಂಗ್ರೆಸ್ ಸದನದಿಂದ ಹೊರಗೆ ನಡೆಯುತ್ತೆ. ಇನ್ನೂ ಅನೇಕ ಎಕ್ಸ್ಕ್ಲೂಸಿವ್ ವಿಷಯಗಳು ಈಗ ಒಂದೊಂದಾಗಿ ಹೊರಗೆ ಬರ್ತಾ ಇದೆ. ಮುಂದಿನ ವಿಡಿಯೋದಲ್ಲಿ ಖಂಡಿತ ಅದರ ಬಗ್ಗೆ ನಿಖರವಾದ ಮಾಹಿತಿಯನ್ನು ನಿಮಗೆ ಕೊಡ್ತೀನಿ. ಅದರ ಜೊತೆ ಇನ್ನೊಂದು ನೆನಪಿರಲಿ, ವಿಷ್ಣುವಿನ ತಾಳ್ಮೆ ತುಂಬ ಇದೆ ಮೋದಿಯವರಿಗೆ, ಹಾಗೆ ನರಸಿಂಹನ ಕೋಪವೂ ಇದೆ. ವೀಕ್ಷಕರೇ, ನಾವು ಕೊಟ್ಟಂತಹ ಮಾಹಿತಿಗಳು ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಹಾಗೂ ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನಮಸ್ಕಾರ, ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್. ಮತ್ತೆ ಭೇಟಿಯಾಗೋಣ. ಜೈ ಹಿಂದ್.